ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಬಗ್ಗೆ ನೋಡೋಣ. ಸೊ ಜನರಲ್ ಆಗಿ ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಅಂದರೆ ಏನಂತ ಅಂದರೆ, ಒಂದು ಕೊಟ್ಟಿರುವಂಥ ವ್ಯಾಲ್ಯೂ ಅಂದರೆ ಇವಾಗ ಒಂದು ಡೇಟಾ ಸೆಟ್ ಕೊಟ್ಟಿರ್ತಾರಲ್ಲ, ಆ ಡೇಟಾ ಸೆಟ್ಟಲ್ಲಿರುವಂಥ ಒಂದೊಂದು ವ್ಯಾಲ್ಯೂ ಕೂಡ ಆವ್ರೇಜ್ಗಿನ್ನ ಎಷ್ಟು ದೂರ ಇದೆ ಅಂತ ಹೇಳೋದೇ ಈ ಝೆಡ್ ಸ್ಕೋರ್ ನಾರ್ಮಲೈಸೇಷನ್. ಜನರಲ್ ಆಗಿ ಹೇಳಬೇಕು ಅಂದರೆ ಈ ಒಂದೊಂದು ವ್ಯಾಲ್ಯೂ ಕೂಡ ಆವ್ರೇಜ್ ಬಿಲೋ ಆವ್ರೇಜ್ ಇದೆಯಾ ಅಥವಾ ಅಬವ್ ಆವ್ರೇಜ್ ಇದೆಯಾ ಅಥವಾ ಎಷ್ಟು ದೂರ ಇದೆ ಆ ಒಂದು ಆವ್ರೇಜ್ ವ್ಯಾಲ್ಯೂಕಿನ್ನ ಅಂತ ಹೇಳುತ್ತೆ ಈ ಒಂದು ಝೆಡ್ ಸ್ಕೋರ್ ನಾರ್ಮಲೈಸೇಷನ್. ಇದು ಕೂಡ ಸೇಮ್ ಮಿನ್ಮ್ಯಾಕ್ಸ್ ನಾರ್ಮಲೈಸೇಷನ್ ಥರನೇ. ನಾರ್ಮಲೈಸೇಷನ್ ಅಲ್ಲಿ ಯಾವ ರೀತಿ ನೀವು ಒಂದೊಂದು ವ್ಯಾಲ್ಯೂಗೂ ಕೂಡ ಏನಂತೀರ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ, ಇಲ್ಲೂ ಕೂಡ ಒಂದೊಂದು ವ್ಯಾಲ್ಯೂಗೂ ಕೂಡ ನೀವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಓಕೆ, ಈ ಫಾರ್ಮುಲಾ ಬಂದು ಝೆಡ್ ಸ್ಕೋರ್ ನಾರ್ಮಲೈಸೇಷನ್. ಓಕೆನಾ? ಸೊ ವಿ ಅನ್ನೋದು ಯಾವಾಗಲೂ ವೇರಿ ಆಗ್ತಿರುತ್ತೆ. ಸೊ ವಿ ಅನ್ನೋದು ಯಾವಾಗಲೂ ಏನಂತೀರಾ 10, 20, 30 ಈ ಥರ ಇರುತ್ತೆ. ಸೊ ಮ್ಯೂ ಅಂದರೆ ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ. ನಾವು ಈ ಒಂದು ಸಿಗ್ಮಾನ ನಾವು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿ ತಗೊಳ್ತೀವಿ, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲ. ಓಕೆನಾ? ಸೊ ಫಸ್ಟಿಗೆ ಇವಾಗ ಕೊಟ್ಟಿರೋಂಥ ಕ್ವೆಶನ್ ಏನಂತ ಅಂದರೆ, ಇವರು ಮಾರ್ಕ್ಸ್ ಲಿಸ್ಟ್ ಕೊಟ್ಟಿದ್ದಾರೆ 10, 20, 30 ಅಂತ. ಈ ಒಂದು ಮಾರ್ಕ್ಸ್ನ ನಾವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪರ್ಟಿಕ್ಯುಲರ್ ರೇಂಜಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ? ಸೊ ದಟ್ ಈಸ್ ಅ ಕ್ವೆಶನ್. ಸೊ ಇವಾಗ ನಾವೇನಂತ ಬರ್ಕೋಬೇಕು ಸೊಲ್ಯೂಷನ್ನು. ಸೊ ಗಿವನ್ ಡೇಟಾ ಸೆಟ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ವಿ ಈಸ್ ಈಕ್ವಲ್ ಟು 10, 20, 30. ಓಕೆ, ಗಿವನ್ ಡೇಟಾ ಸೆಟ್ ಬಂದ್ಬಿಟ್ಟು 10, 20, 30. ಓಕೆ, ಸೊ ಇವಾಗ ನಮಗೆ ಫಾರ್ಮುಲಾ ಬಂದು ವಿ ಸ್ಟಾರ್ ಇಸ್ ಈಕ್ವಲ್ ಟು ವಿ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಅಲ್ವಾ? ಸೊ ನಾನು ಏನು ಹೇಳಿದೆ, ಸಿಗ್ಮಾ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ನಾವು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ತೊಗೊಳ್ತೀವಿ ಅಂತ ಹೇಳಿದೆ. ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಪ್ಪ ಅದ್ರ ಡಿಫ್ರೆನ್ಸ್ ಅನ್ನೋದು ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟಿಗೆ ಇವಾಗ ನಾವು ಮ್ಯೂ ಅಂದರೆ ಮೀನ್. ಓಕೆನಾ? ಇದನ್ನು ಕಂಡುಹಿಡಿತಿದ್ದೀವಿ. ಮೀನ್ ಅಂತ ಅಂದರೆ ಇವಾಗ 10 + 20 + 30. ಓಕೆನಾ? ಇದನ್ನು ಸಮ್ ಅಪ್ ಮಾಡಿ ಎಷ್ಟು ಟರ್ಮ್ಸ್ ಇದಾವೆ ಇಲ್ಲಿ? 3 ಅಲ್ವಾ? 1, 2, 3 ಅದ್ರ ಜೊತೆ ಡಿವೈಡ್ ಮಾಡಬೇಕು. ಓಕೆ, ಏನು 10 + 20 + 30 ಎಷ್ಟು ಡೇಟಾ ಇದ್ದಾವೆ ಇದರೊಳಗಡೆ? 3 ಡೇಟಾಸ್ ಇದ್ದಾವೆ. ಸೊ ಇದನ್ನು ನಮ್ಮ ಮಾಡಿದಾಗ ನಮ್ಗೇನು ಬರುತ್ತೆ? 20 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಸೊ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು ಅಂದರೆ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನೀವು ತೊಗೊಳ್ಬೇಕು ಅಂತ ಹೇಳಿದೆ. ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಏನು ಎನ್ ಅಂತ ಅಂದರೆ ನಂಬರ್ ಆಫ್ ಡೇಟಾ ಇನ್ ದ ಡೇಟಾ ಸೆಟ್. ಎಷ್ಟು? n is equal to 3. ಓಕೆ, ಸೊ -1. ಓಕೆನಾ? ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದರೆ n-1 ಹಾಕ್ಕೋಬೇಕು. ಸೊ ನೀವು n-1 ಜಾಗದಲ್ಲಿ n ಅಂತ ಹಾಕ್ಕೊಂಡ್ರೆ ಅದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಓಕೆನಾ? ನಾನು ಅವಾಗೇ ಹೇಳಿದೆ ನಾವು ಇಲ್ಲಿ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ತೊಗೊಳ್ತಿದ್ವಿ, ಅದಕ್ಕೆ n-1 ಅಂತ ತೊಗೊಳ್ಬೇಕು. ಕ್ಲಿಯರ್? ಎಸ್. ಸೊ ಇವಾಗ ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಎಕ್ಸ್ ಅಂತ ಅಂದರೆ ಇಲ್ಲಿರೋಂಥ ವ್ಯಾಲ್ಯೂಸ್ 10, 20, 30. ಮೀನ್ ಅಂತ ಅಂದರೆ ಇವಾಗ ಕಂಡುಹಿಡಿದ್ವಲ್ಲ ಅದು 20. ಓಕೆ, ಸೊ ಇವಾಗ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಅಂದರೆ 10 ಮೈನಸ್ ಮ್ಯೂ ಅಂದರೆ 20 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ ಇನ್ನೂ ಒಂದು ಎಕ್ಸ್ ಏನು 20 ಮೈನಸ್, ಸೊ ನಮ್ಮ ಮೀನ್ ಏನು 20 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಡೇಟಾ ಏನಿದೆ 30. ಸೊ 30 ಮೈನಸ್ 20 ಹೋಲ್ ಸ್ಕ್ವಯರ್. ಸೊ ಡಿವೈಡೆಡ್ ಬೈ n-1. n ಎಷ್ಟು? 3. ಸೊ 3 - 1. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ನೋಡೋಣ. ಸೊ 10 ಮೈನಸ್ 20 ಹೋಲ್ ಸ್ಕ್ವಯರ್ ಪ್ಲಸ್ 20 ಮೈನಸ್ 20 ಹೋಲ್ ಸ್ಕ್ವಯರ್ ಪ್ಲಸ್ 30 ಮೈನಸ್ 20 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 3 - 1 ದಟ್ ಇಸ್ ನಥಿಂಗ್ ಬಟ್ 2. ಏನು ಬರುತ್ತೆ? ನನಗೆ 10 ಬಂತು ಅಲ್ವಾ? ಸೊ 10 ಬಂತು. ಸೊ ದಿಸ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇವಾಗ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಕ್ತು, ಮೀನ್ ಸಿಕ್ತು. ಓಕೆನಾ? ಎಲ್ಲ ಸಿಕ್ತು. ಇವಾಗ ನಾವೇನು ಮಾಡಬೇಕು? ಒಂದೊಂದಕ್ಕೆ ಝೆಡ್ ಸ್ಕೋರ್ಸ್ ನಾರ್ಮಲೈಸೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋಂಥ ಫಸ್ಟ್ ಡೇಟಾ ಸೆಟ್ ಎಷ್ಟು? ಸೊ ಫಾರ್ 10. ಸೊ 10ಗೆ ನಾವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಅಂತ ಅಂದರೆ, ಝೆಡ್ ಇಸ್ ಈಕ್ವಲ್ ಟು ವಿ ಅಂತ ಅಂದರೆ ಇಲ್ಲಿ 10 ಇದೆಯಲ್ವಾ ಅದು
10 ಮೈನಸ್ ಮ್ಯೂ ಅಂತ ಅಂದರೆ ನಮ್ಗೆ ಅವಾಗ ಎಷ್ಟು ಸಿಕ್ತು 20 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು 10 ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಸೊ ಏನು ಬರುತ್ತೆ -10 ಡಿವೈಡೆಡ್ ಬೈ 10 ಏನು ಬಂತು ನಮಗೆ -1. ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನು ಬರುತ್ತೆ ಇನ್ನು ಒಂದು ಝೆಡ್ ಫಾರ್ 20. ಓಕೆ ಸೊ ಝೆಡ್ ಈಸ್ ಈಕ್ವಲ್ ಟು 20 ಮೈನಸ್ ಮ್ಯೂ ಎಷ್ಟು 20 ಡಿವೈಡೆಡ್ ಬೈ ಸಿಗ್ಮಾ ಎಷ್ಟು 10 ಅಲ್ವಾ. ಸೊ ಏನು ಬರುತ್ತೆ 0 ಡಿವೈಡೆಡ್ ಬೈ 10 ನಮಗೆ 0 ಬರುತ್ತೆ. ಸೊ ನೆಕ್ಸ್ಟ್ ಝೆಡ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಫಾರ್ 30 ಝೆಡ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಸೊ ವಿ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಈಸ್ ನಥಿಂಗ್ ಬಟ್ 10. ಸೊ ಎಷ್ಟು ಬರುತ್ತೆ 10 ಡಿವೈಡೆಡ್ ಬೈ 10 ಏನು ಬರುತ್ತೆ ನಮಗೆ 1 ಅಲ್ವಾ. ಸೊ ಹೆನ್ಸ್ ದ ಝೆಡ್ ಸ್ಕೋರ್ ಆಫ್ ದ ಮಾರ್ಕ್ಸ್ 10, 20, 30 ಆರ್ -1, 0 ಆ್ಯಂಡ್ 1. ದಟ್ಸ್ ಇಟ್. ಇದನ್ನು ಬರೆದು ನೀವು ಮುಗಿಸ್ಬೇಕು. ಓಕೆ ಸೊ ದಟ್ಸ್ ಇಟ್ ಗೈಸ್. ಇದು ಏನಾದರೂ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ ಸೊ ಥ್ಯಾಂಕ್ ಯು ಸೋ ಮಚ್.